ಜ್ಞಾನಭಾರತಿ ಪೊಲೀಸ್ ಸ್ಟೇಷನ್ ಎದುರುಗಡೆ ಇಬ್ಬರು ಆಕ್ಚುಲಿ ಸ್ಟಂಟ್ ಕೊರಿಯೋಗ್ರಾಫರ್ಗಳು ಸಿಕ್ಕಿದ್ದಾರೆ. ಬಟ್ ಈಗಲೂ ನಾನು ಹೇಳಕ್ ಇಷ್ಟಪಡ್ತೀನಿ, ಒಟ್ಟಿಗೆ ನೋಡ್ತಾ ಇರೋದೇ ಆಕ್ಚುಲಿ ನಮಗೆ ತುಂಬಾ ಖುಷಿ ವಿಚಾರ. ಆಕ್ಚುಲಿ ನಡೆಯೋ ಮನುಷ್ಯ ಎಡುತ್ತೆ. ಇವ್ರು ಮಾಡಿರೋಂಥ ಫೈಟ್ನ ತೊಗೊಂಡೋಗಿ ನಾನು ಮಾಡಿದೆ ಮಾಸ್ಟರ್ ಈ ಥರ ಫೈರ್ ಫೈಟ್ ಮಾಡಿದ್ದು ನೀವು ಈ ಥರ ಅವರು ಅಂತ ಹೇಳ್ಕೊಂಡಿದ್ದಾರೆ ಅಂತ, ಅದು ನನಗೆ ಇನ್ನೂ ನಾನು ಮಾತಾಡ್ಕೋತೀನಿ, ಅದು ನನ್ನ ಪರ್ಸ್ನಲ್ ಅದೇ ನಾನು ಮಾತಾಡ್ಕೋತೀನಿ. 24/7 ಎನಿ ಟೈಮ್ ಬೇಕಾದ್ರೆ ಅವ್ರು ಹೋಗಿ ಮಾತಾಡ್ಕೊಬೋದು. ಒಬ್ಬ ಮನುಷ್ಯನ ಕೆಲಸ ಇಟ್ಕೊಂಡು ಇನ್ನೊಬ್ಬ ಮನುಷ್ಯ ಬೆಳಿಬೇಕು ಅನ್ನೋದಿದ್ರೆ ಯಾಕಂದ್ರೆ ಯಾರನ್ನೂ ಯಾರು ಕಿತ್ಕೊಳಿಕ್ಕಾಗಲ್ಲ. ಕೆಲವೊಂದು ಅವ್ರಿಗೆ ಏನೋ ಟೆನ್ಷನ್ ಆಗಿ ಏನೋ ಅನ್ಕೊಂಡು ಈ ಥರ ನನ್ನ ಬೋಧೆ ಅನ್ನಿಸ್ತು. ಪ್ರಿಪೇರ್ ಆಗಿರ್ತಾರೆ, ಆ ಥರದ್ದು ಯಾವುದೇ ಥರದ್ದು ಮುಂದೆ ಇನ್ನೇನು ಮಾಡೋಕ್ಕಾಗಲ್ಲ. ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿಯ ಈ ಒಂದು ವಿಶೇಷ ಸೆಗ್ಮೆಂಟ್ಗೆ ಸ್ವಾಗತ. ಸ್ನೇಹಿತರೆ, ಕಳೆದ ಒಂದು 5-6 ದಿನಗಳಿಂದ ಏನು ನಮ್ಮ ಕನ್ನಡದ ಅದ್ಭುತ ಸ್ಟಂಟ್ ಕೊರಿಯೋಗ್ರಾಫರ್ಗಳಾಗಿದ್ದಂತಹ ನಮ್ಮ ರವಿ ವರ್ಮಾ ಅವರು ಹಾಗೆಯೇ ಡಿಫ್ರೆಂಟ್ ಡ್ಯಾನಿ ಅವರ ಮಧ್ಯೆ ಇದ್ದಂತಹ ಒಂದು ವೈಮನಸ್ಯ ಸಾಕಷ್ಟು ಮೀಡಿಯಾ ಚಾನಲ್ಗಳಲ್ಲಿ ನೀವು ನೋಡಿರ್ತೀರ ಆ್ಯಕ್ಚುಲಿ. ಬಟ್ ಈಗ ನಮಗೆ ಇಬ್ಬರು ಕೂಡ ಆ್ಯಕ್ಚುಲಿ ಜ್ಞಾನಭಾರತಿ ಪೊಲೀಸ್ ಸ್ಟೇಷನ್ ಎದುರುಗಡೆ ಇಬ್ಬರು ಆ್ಯಕ್ಚುಲಿ ಸ್ಟಂಟ್ ಕೊರಿಯೋಗ್ರಾಫರ್ಗಳು ಸಿಕ್ಕಿದ್ದಾರೆ. ಸೊ ಲೇಟೆಸ್ಟ್ ಅಪ್ಡೇಟ್ ಏನಿದೆ ಅಂತ ಅವರೇ ಕೊಡ್ತಾರೆ ಸ್ನೇಹಿತರೆ. ಇದಕ್ಕೊಂದು ತಾರ್ಕಿಕ ಅಂತ್ಯ ಸಿಕ್ಕಿದೆ ಅಂತ ನಮ್ಗೆ ಅನ್ನಿಸ್ತಾ ಇದೆ. ಅವರಿಬ್ಬರು ಇದ್ದಾರೆ, ಮಾತಾಡ್ಸೋಗೋಣ ಬನ್ನಿ. ಸರ್ ನಮಸ್ತೆ ಇಬ್ಬರಿಗೂ. ಸೊ ನೀವಿಬ್ಬರೂ ಒಟ್ಟಿಗೆ ನೋಡ್ತಾ ಇರೋದೇ ಆ್ಯಕ್ಚುಲಿ ನಮಗೆ ತುಂಬ ಖುಷಿ ವಿಚಾರ. ಆ್ಯಕ್ಚುಲಿ ನೀವಿಬ್ಬರು ಪ್ರಾಣ ಸ್ನೇಹಿತರು ಕೂಡ. ಹಾಗೆಯೇ ಅದಕ್ಕಿಂತ ದೊಡ್ಡದಾಗಿ ನಮ್ಮ ಕನ್ನಡ ಚಿತ್ರರಂಗದ ಪ್ರತಿಭಾವಂತ ಸ್ಟಂಟ್ ಕೊರಿಯೋಗ್ರಾಫರ್ಸ್ ಇಬ್ಬರು ಕೂಡ. ಸರ್ ಏನಾಯ್ತು ಸರ್ ಎಕ್ಸಾಕ್ಟ್ಲಿ, ಈಗ ಏನು ಅಪ್ಡೇಟ್ ಇದೆ? ಸೊ ಇಬ್ಬರು ಒಟ್ಟಿಗೆ ಕಾಣಿಸ್ಕೋತಾ ಇದ್ದೀರಾ, ಏನಾಯಿತು? ಏನಿಲ್ಲ ಬ್ರದರ್, ಒಂದು ಸಣ್ಣ ಮನಸ್ತಾಪ ಆಗಿತ್ತು ಅಷ್ಟೇ, ಇನ್ನೇನಿಲ್ಲ. ಅದು ಅಫ್ಕೋರ್ಸ್ ಜೊತೆಲಿ ಕೊಲೀಗ್ಸ್ ಕೆಲಸ ಮಾಡೋಕ್ರೆ ಏನೋ ಒಂದು ಸಣ್ಣ ಪುಟ್ಟ ಇದಾಗುತ್ತೆ. ಬಟ್ ಈಗಲೂ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಯಾವುದೇ ಕಾರಣಕ್ಕೂ ಇವ್ರು ಮಾಡಿರೋಂಥ ಫೈಟ್ನ ತೊಗೊಂಡೋಗಿ ನಾನು ಮಾಡಿದೆ ಅಂತ ಎಲ್ಲೂ ನಾನು ಹೇಳ್ಕೊಂಡು ನಾನು ಕೆಲಸ ಮಾಡೋಂಥ ಒಂದು ಹಣೆ ಬರ ನನಗಿಲ್ಲ. ಬೆಂಕಿ ಫೈಟ್ ಮಾಡಿದ್ದೆ ಇವರು, ಅದು ಬಿಟ್ಟರೆ ಇನ್ನು ಮಿಕ್ಕಿದ ಫೈಟ್ಗಳೆಲ್ಲ ನಾವು ಮಾಡಿದ್ದು. ಅದರಲ್ಲಿ ಬೆಂಕಿ ಫೈಟು ಮತ್ತು ಇನ್ನೊಂದು ಹುಚ್ಚನ್ ಥರ ಫೈಟ್ ಮಾಡಿದ್ದು ಇವರು, ಇನ್ನು ಮಿಕ್ಕಿದ ಫೈಟ್ ಎಲ್ಲ ಮಾಡಿದ್ದು ನಾವು. ಬಟ್ ನಾನು ಯಾವುದೇ ಕಾರಣಕ್ಕೂ ಇವತ್ತಿಗೂ ಇವ್ರು ಮಾಡಿರೋ ಸ್ಟಂಟ್ ಆಗಲಿ ಯಾವುದೇ ಆಗಲಿ ನಾನು ಮಾಡಿದ್ದೀನಿ ಅಂತ ಹೇಳ್ಕೊಂಡು ನಾನು ಎಲ್ಲೂ ಸಿನಿಮಾ ಹಿಡಿಬೇಕಾಗಿಲ್ಲ. ಬಟ್ ಏನಂದರೆ ಕಾರಣಾಂತರದಿಂದ ಅಫ್ಕೋರ್ಸ್ ಕೆಲವೊಂದು ನಿಮ್ಮ ಮೀಡಿಯಾಗಳಲ್ಲಿ ಬಂದಂಥ ಒಂದು ಇಂಟರ್ವ್ಯೂಯಿಂದ ಮನಸ್ತಾಪಗಳಾಗಿ ನಾನು ಇವ್ರ ಸ್ಟಂಟ್ ಹತ್ರ ಮಾತಾಡಿದ್ದು ಅಷ್ಟು ಬಿಟ್ಟರೆ ಏನಿಲ್ಲ. ಬಟ್ ನಡೆಯೋ ಮನುಷ್ಯ ಎಡುತ್ತಾನೆ, ಅದು ಇಲ್ಲಿ ಗಂಟ ಬಂತು, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ, ಬೇರೆ ಏನಿಲ್ಲ ಅಷ್ಟೇ. ಸೊ ಡ್ಯಾನಿ ಸರ್, ಆ್ಯಕ್ಚುಲಿ ಕೆಲವೊಂದಷ್ಟು ಆರೋಪಗಳನ್ನು ಹೊರಿಸಿದ್ರಿ. ಈಗ ಮಾತಾಡುವಂತಹ ಸಮಯ ಅಲ್ಲ ಅಂತ ನನಗೆ ಗೊತ್ತು ಆ್ಯಕ್ಚುಲಿ. ಸೊ ಏನು ಅವರು ಆ್ಯಕ್ಚುಲಿ ರವಿ ವರ್ಮಾ ಅವರು ಆ ವಿಚಾರದ ಬಗ್ಗೆ ಏನು ಹೇಳಿದ್ದಾರೆ, ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ರವಿ ವರ್ಮಾ ಅವ್ರಿಗೆ? ಏನಿಲ್ಲ, ಇವಾಗ ಅದು ಯಾಕಂದರೆ ಹುಡುಗರುಗಳು ಬಂದು ನನಗೆ ಹೇಳಿದ್ರು, ಮಾಸ್ಟರ್ ಈ ಥರ ಫೈರ್ ಫೈಟ್ ಮಾಡಿದ್ದು ನೀವು ಈ ಥರ ಅವರು ಅಂತ ಹೇಳ್ಕೊಂಡಿದ್ದಾರೆ ಅಂತ. ಅದು ನನಗಿನ್ನೂ ಪ್ರಭುದೇವರ ಹತ್ರ ನಾನು ಕ್ಲಿಯರ್ ಮಾಡ್ಕೋತೀನಿ ಅದ್ರ ಬಗ್ಗೆ. ರವಿ ಅವರು ಬೆಸ್ಟ್ ಫ್ರೆಂಡೇ ಆ್ಯಕ್ಚುಲಿ. ನಾವು ಇವರು ಗೃಹ ಪ್ರವೇಶಕ್ಕೆ ಹೋದಾಗ ನಾನು ಪಾಪ ಕೊಟ್ಟು ವಿಶ್ ಮಾಡಿಬಿಟ್ಟು ಒಳ್ಳೆ ಥರದಲ್ಲೇ ನಾವು ಬಂದಿದ್ವಿ, ಜೊತೆಯಲ್ಲೇ ಇರ್ತೀವಿ, ಅದಂತೂ ಕಂಡು. ಕೆಲವೊಂದು ಅವ್ರಿಗೇನೋ ಟೆನ್ಷನ್ ಆಗಿ ಏನೋ ಅಂದ್ಕೊಂಡು ಈ ಥರ ನನ್ನ ಬೋಧೆ ನನ್ನ ಸಾರಿ ಅಂದ್ಬಿಟ್ಟು ಪಾಪ ಕೇಳಿದ್ದಾರೆ. ಒಳ್ಳೇದು, ನಾವಿಬ್ಬರು ಜೊತೆಲಿ ಇರ್ತೀವಿ, ಅಣ್ಣ ತಮ್ಮದಿರ್ತಾರೆ, ಒಳ್ಳೆ ಸ್ನೇಹ. ಏನೇ ಪ್ರಾಬ್ಲಮ್ ಇಲ್ಲ ಬಿಡಿ, ಇಬ್ರು ಬ್ರದರ್ ಫ್ರೆಂಡು ಮತ್ತೆ ಬ್ರದರ್ ಆಗಿರ್ತಾರೆ, ಆ ಥರದ್ದು ಯಾವುದೇ ಥರದ್ದು ಮುಂದೆ ಇನ್ನೇನು ಮಾಡಕ್ ಬಿಡಲ್ಲ. ಸರ್ ಆ್ಯಕ್ಚುಲಿ ಒಂದು ಖುಷಿ ವಿಚಾರ ಏನಂತಂದರೆ, ನೀವಿಬ್ಬರು ಇವಾಗ ಒಂದಾಗಿರುವಂಥದ್ದು, ಪ್ಲಸ್ ನಾಳೆ ಜಾಕಿ ಸಿನಿಮಾ, ನೀವೇನು ಇಬ್ಬರು ಕೊರಿಯೋಗ್ರಾಫರ್ಸ್ಗಳು ವರ್ಕ್ ಮಾಡಿರುವಂತಹ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅಪ್ಪು ಅವರನ್ನು ನಾವು ತೆರೆ ಮೇಲೆ ಸಂಭ್ರಮಿಸುವಂತಹ ಒಂದು ಸಮಯ, ಮತ್ತು ನೀವಿಬ್ಬರು ಒಂದಾಗಿರುವಂಥದ್ದು. ಸೊ ನೀವಿಬ್ಬರು ಈ ಒಂದು ಸಿನಿಮಾಗೆ ವರ್ಕ್ ಮಾಡಿದ್ದೀರಾ, ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಅಪ್ಪು ಸರ್ ಬಗ್ಗೆ? ಅವ್ರ ಬಗ್ಗೆ ನೋ ವರ್ಡ್, ಅಂದ್ರೆ ಅವ್ರ ಬಗ್ಗೆ ಮಾತಾಡೋಂಥ ಒಂದು ಏನು ಪದಗಳೇ ಇಲ್ಲ ಆಕ್ಚುಲಿ ಹೇಳ್ಬೇಕಂತಂದ್ರೆ. ಅವರು ನಮ್ಮ ಮನಸ್ಸಲ್ಲಿದ್ದಾರೆ, ನಮ್ಮ ಜೊತೆಲಿದ್ದಾರೆ, ಹೃದಯದಲ್ಲಿದ್ದಾರೆ, ವಾತಾವರಣದಲ್ಲಿದ್ದಾರೆ ಅಷ್ಟೇ. ಆ ಫೀಲಲ್ಲೇ ಇದ್ದಾರೆ. ಎಲ್ಲೇ ಸ್ಟಂಟ್ ಮಾಡಿದ್ರು ಅವ್ರು ನೆನ್ಸ್ಕೊಂತೀವಿ. ಅಫ್ಕೋರ್ಸ್ ನಾನೇ ಆಗಿರ್ಬೋದು, ಇವರೇ ಆಗಿರ್ಬೋದು, ಬಟ್ ಅವ್ರಿದ್ದಾರೆ ನಮ್ಮ ಹತ್ರ. ಬಟ್ ಇವತ್ತಿಗೂ ಸ್ಟಂಟ್ಗೆ ಒಂದು ಬೇರೆ ರೀತಿಯಾದಂಥ ಒಂದು ರೂಪ ಕೊಟ್ಟಿದ್ದು ಅಫ್ಕೋರ್ಸ್ ಅವರೊಬ್ಬರು, ಮತ್ತು ನಮ್ಮ ದರ್ಶನ್ ಅವರು ಇರ್ಬೋದು, ಮತ್ತು ಈಗ ಬರ್ತಾರಂಥ ಸ್ಟಾರ್ಗಳೆಲ್ಲರೂ ಇವತ್ತಿನ ದಿವಸ ಪೂರ್ತಿ ಕಷ್ಟಪಡ್ತಾರೆ. ಬಟ್ ಎಲ್ರಿಗೂ ಇನ್ಸ್ಪೈರ್ ಬಂದು ಇವರಿಬ್ಬರೇ ಮೇಯ್ನು. ಅದರಿಂದ ಅವ್ರನ್ನ ಯಾವತ್ತೇ ಕಾರಣಕ್ಕೂ ನಾವು ಮರೀಲಿಕ್ಕಾಗಲ್ಲ. ಡ್ಯಾನಿ ಸರ್, ಆ್ಯಕ್ಚುಲಿ ಇಬ್ಬರು ಅಣ್ಣ ತಮ್ಮಂದಿರ ಥರ ಇರ್ತೀರಾ ಅಂತ ನೀವು ಹೇಳಿದ್ರೆ, ಆ್ಯಕ್ಚುಲಿ ನಮಗೂ ಕೂಡ ಸಿನಿಮಾ ಪ್ರೇಕ್ಷಕರಾಗಿ ಅದೇ ಒಂದು ಆ್ಯಕ್ಚುಲಿ ಒಂದು ಉದ್ದೇಶ ಇರುವಂಥದ್ದು. ಸೊ ಫೈನಲಿ ಈ ಒಂದು ಕಂಪ್ಲೀಟ್ ನಿಮ್ಮ ಒಂದು ವೈಮನಸ್ಯದ ವಿಚಾರವಾಗಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಇಬ್ರು ಕೂಡ? ಏನು ವೈಮನಸ್ಸು ಏನಿಲ್ಲ, ಆಗೋಯ್ತಲ್ಲ, ಇನ್ನೇನು ಈಗ ಆಯಿತು, ಮುಗೀತು ಅಷ್ಟೇ, ಮುಗಿದಾಯ್ತು, ತೆಗ್ದಾಕ್ಬಿಟ್ಟು. ಅವ್ರಿಗೇನು ದ್ವೇಷ ಇಲ್ಲ, ನಮಗೇನು ದ್ವೇಷ ಇಲ್ಲ. ಆಟ್ಲಿ ನಮ್ಮ ಆಟ ಕರೆಕ್ಟಾಗಿದೆ, ಶುದ್ಧವಾಗಿ ಪರಿಶುದ್ಧವಾಗಿದೆ, ಆ ಥರದ್ದು ಏನಿಲ್ಲ, ತೊಂದರೆ ಇಲ್ಲ. ಇಲ್ಲ, ಅದೊಂದು ಸಣ್ಣದು ನನಗೊಂದು ಇದಿದೆ, ಅದು ನಾನು ಮಾತಾಡ್ಕೋತೀನಿ, ಅದು ನನ್ನ ಪರ್ಸ್ನಲ್, ಅದೇ ನಾನು ಮಾತಾಡ್ಕೋತೀನಿ, ಅದೇನು ಪರವಾಗಿಲ್ಲ. ಓಕೆ ಸರ್, ಹೇಳಿ ಸರ್, ಏನು ಹೇಳ್ತಿದ್ರು? 24/7 ಎನಿ ಟೈಮ್ ಬೇಕಾದ್ರೆ ಅವ್ರು ಹೋಗಿ ಮಾತಾಡ್ಕೊಬೋದು 100%. ಯಾಕಂದ್ರೆ
ಈಗ ಒಬ್ಬ ಮನುಷ್ಯನ ಕೆಲಸ ಇಟ್ಕೊಂಡು ಇನ್ನೊಬ್ಬ ಮನುಷ್ಯ ಬೆಳಿಬೇಕು ಅನ್ನೋದಿದ್ರೆ ಅದು ಇಲ್ಲಿ ಗಂಟ ಟ್ರಾವೆಲ್ ಆಗಲಿಲ್ಲ, ಆಗೋಕ್ಕಾಗಲ್ಲ. ಯಾಕಂದರೆ ಯಾರನ್ನೂ ಯಾರು ಕಿತ್ಕೊಳ್ಳಿಕ್ಕಾಗಲ್ಲ. ನಾನು ಎಲ್ಲೇ ಇರ್ಬೋದು, ನಾನು ಯಾವುದೇ ಮಾಡ್ಬೋದು, ಬಟ್ ನನಗೇನು ಸಿಗಬೇಕು ಅದನ್ನೇ ನಾನು ತಿನ್ನೋಕ್ಕಾಗೋದು. ಇವ್ರಿಗೇನು ಸಿಗಬೇಕು ಅದನ್ನೇ ಅವ್ರು ತಿನ್ನೋಕ್ಕಾಗೋದು. ಯಾರನ್ನ ಇವತ್ತವರೆಗೂ ಅವನೊಬ್ಬನೇ ಕಿತ್ಕೊಳ್ಳೋಕ್ಕಾಗೋದು. ಅವ್ನು ಬಿಟ್ಟರೆ ಇನ್ಯಾವ ಮನುಷ್ಯನ ಕೈಲೂ ಇಲ್ಲ, ಯಾರ ಕೈಲೂ ಸಾಧ್ಯ ಇಲ್ಲ. ಅದು ಅಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸರಿ ಸರ್, ಥ್ಯಾಂಕ್ ಯು ಸೋ ಮಚ್ ಇಬ್ರಿಗೂ. ಸರ್ ದಯವಿಟ್ಟು ಒಂದು ಸ್ವಲ್ಪ ತಪ್ಕೊಂಬಿಡಿ ಇಬ್ರು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಸೊ ಸ್ನೇಹಿತರೆ, ಇದಿಷ್ಟು ಡಿಫ್ರೆಂಟ್ ಡ್ಯಾನಿ ಮತ್ತು ರವಿ ವರ್ಮಾ ಅವರ ಒಂದು ಏನು ಪ್ರಕರಣ ಏನಿತ್ತಲ್ಲ, ಈ ರೀತಿ ಅಂತ್ಯಗೊಂಡಿದೆ ಅಂತಲೇ ಅಂದ್ಕೊಳ್ಬೋದು. ಸರ್ ಒಂದು ಜಾಕಿ ಸಿನಿಮಾ 15 ವರ್ಷಗಳ ನಂತರ ಮತ್ತೆ ರಿಲೀಸ್ ಆಗ್ತಾ ಇದೆ. 15 ವರ್ಷ ಅಂತಂದ್ರು 14-15 ವಾಟ್ ಎವರ್ ಇರಲಿ, ಬಟ್ ಎಲ್ಲ ಪ್ರೇಕ್ಷಕರಿಗೂ ಒಂದು ಹಬ್ಬದ ಊಟ. ನಿಜವಾಗ್ಲೂ ಖಂಡಿತ ಹೋಗಿ ನೋಡಿ. ಮತ್ತೆ ಅಪ್ಪು ಸರ್ನ ನೋಡೋವಂಥ ಒಂದು ಅವಕಾಶ ಇದೆ, ಮಿಸ್ ಮಾಡ್ಕೊಂಬಿಡಿ. ಖಂಡಿತ ಅದು 100%. ಯಾಕಂದರೆ ಅಪ್ಪು ಸಾರನ್ನ ಅವರು ಕಳ್ಕೊಂಡಿದ್ದು ನಮ್ಗೆ ದುಃಖ ಆಗುತ್ತೆ. ಬಟ್ಟು ಜನಗಳು ಇನ್ನೂ ಅಷ್ಟು ಕೋಟ್ಯಾಂತರ ಜನಗಳು ಪ್ರೀತಿಸ್ತಾರೆ. ನಿಜವಾಗ್ಲೂ ನಾವು ಅಪ್ಪು ಸಾರಿಗೆ ರವಿ ಆಗಲಿ ನಾನಾಗಲಿ ಒಂದು ಅದ್ಭುತಗಳದ್ದು ಫೈಟ್ಗಳನ್ನ ಕೊಟ್ಟಿದ್ವಿ. ದಯವಿಟ್ಟು ಬಂದು ನೋಡಿ ಜಾಕಿ ಸಿನಿಮಾನ. ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಇದಿಷ್ಟು ಡಿಫ್ರೆಂಟ್ ಡ್ಯಾನಿ ಮತ್ತು ರವಿ ವರ್ಮಾ ಅವರ ಮಾತುಗಳಾಗಿತ್ತು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ.